ಸಾಯಂಕಾಲ 6:45 ಒಬ್ಬಳೇ ಹುಡುಗಿ ರಸ್ತೆಯಲ್ಲಿ ಬರ್ತಿರುವಾಗ 4 ಜನ ಪುಡಿ ರೌಡಿಗಳು ಅವಳನ್ನು ಚುಡಾಯಿಸ್ತಾರೆ. ಆ ಹುಡುಗಿ ಹೆದರ್ಕೊಂಡು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಈ ರೀತಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಈ ರೀತಿ ನನಗೆ 4 ಜನ ಚುಡಾಯಿಸ್ತಾ ಇದ್ದಾರೆ ಅಂತ. ಅಲ್ಲಿದ್ದಂತಹ ಆ ಇನ್ಸ್ಪೆಕ್ಟರ್ ಏನು ಮಾಡಿರ್ಬೇಕು ಹೇಳಿ? ನೀವು ಅಂದ್ಕೊಂಡಿರ್ಬೋದು ಆ ಇನ್ಸ್ಪೆಕ್ಟರ್ ಹೋಗಿ ಆ ಪುಡಿ ರೌಡಿಗಳನ್ನು ಹೊಡೆದಿರ್ಬೋದು, ಬಡಿದಿರ್ಬೋದು, ಲಾಕಪ್ಪಲ್ಲಿ ಒಳಗೆ ಹಾಕಿರ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಆ ಇನ್ಸ್ಪೆಕ್ಟರ್ ಮಾಡಿದ್ದು ಕೇಳಿದರೆ ನೀವು ನಿಜಕ್ಕೂ ತಲೆ ತಗ್ಸ್ತೀರಾ. ಹೌದು, ಕಂಪ್ಲೇಂಟ್ ಕೊಡೋಕ್ಕೆ ಬಂದಂಥ ಹುಡುಗಿನೇ ಅಂದರೆ ಆ ಹುಡುಗಿ ಮೇಲೇ ಆ ಇನ್ಸ್ಪೆಕ್ಟರ್ ಕೈ ಹಾಕಿದ್ದ ಅಂದರೆ ನೀವು ನಂಬ್ತೀರಾ? ಹೌದು, ಇಂಥದ್ದೊಂದು ಘಟನೆ ಹೋದ ವರ್ಷ ನಡೆದಿತ್ತು. ಆದರೆ ಈ ವರ್ಷ ನಡೆದ ಘಟನೆ ಕೇಳಿದರೆ ಇನ್ನೂ ನೀವು ಆಶ್ಚರ್ಯ ಆಗೋದ್ರಲ್ಲಿ ದೂಸರ ಮಾತೇ ಇಲ್ಲ. ಈ ಘಟನೆ ನಡೆದಿದ್ದು ವಿಜಯಪುರ ಜಿಲ್ಲೆಯ ಅಲ್ಮೇಲೆ ಎಂಬ ಗ್ರಾಮದಲ್ಲಿ. ಭೀಮಾಶಂಕರ್ ಮತ್ತು ಅನುರಾಧ 10 ವರ್ಷ ಹಿಂದೆ ಮದುವೆಯಾಗಿದ್ದಾರೆ. ಸಂಸಾರ ಏನೋ ನಡೀತಾ ಇತ್ತು. ಅತ್ತೆ ಇದ್ದಾಗ ಅತ್ತೆ ಸೊಸೆ ಕಿರಿಕಿರಿ ಇದ್ದೇ ಇರುತ್ತೆ, ನಡೀತಾನೆ ಇರುತ್ತೆ. ಗಂಡ ಹೆಂಡತಿ ಜಗಳ ನಡೀತಾನೆ ಇರುತ್ತೆ, ಜೀವನ ನಡೀತಾನೆ ಇರುತ್ತೆ. ಆದರೆ ಕೆಲವೊಮ್ಮೆ ನೀವು ಜಾಸ್ತಿ ಸಿಟ್ಟಾದರೆ ಏನು ಮಾಡ್ತೀರಾ? ಅಕ್ಕಪಕ್ಕದವ್ರಿಗೆ ಹೇಳ್ತೀರಾ. ಆದರೆ ಈ ಅನುರಾಧ ಮಾಡಿದ ಕೆಲಸ ಏನು ಗೊತ್ತಾ? ಅಲ್ಮೇಲು ಎಂಬ ಗ್ರಾಮದಲ್ಲಿರುವಂತಹ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಗಂಡ ಮತ್ತು ಅವಳ ನಡುವೆ ನಡೀತಿರುವಂತಹ ಜಗಳಗಳ ಬಗ್ಗೆ ಹೇಳಿದ್ದಾಳೆ. ನನಗೆ ಅವನು ಹೊಡಿತಾನೆ, ಬಡಿತಾನೆ, ಅದು ಇದು ಅಂತ ಸುಳ್ಳು ಕಂಪ್ಲೇಂಟ್ ಹೇಳಿದ್ದಾನೆ. ಅಲ್ಲಿದ್ದಂತಹ ಮನೋಹರ್ ಕಂಚಿಗಾರ್ ಎಂಬ ರಸಿಕರ ರಾಜ ಇನ್ಸ್ಪೆಕ್ಟರ್, ಅವನಿಗೂ ಅದೇ ಬೇಕಾಗಿತ್ತು, ಇಂಥ ಹುಡುಗಿಯರೇ ಬೇಕಾಗಿತ್ತು, ಇಂಥ ಮದುವೆಯಾದ ಅಂಟಿಗಳೇ ಬೇಕಾಗಿತ್ತು. ಇವನು ಏನು ಮಾಡಿದ್ದಾನೆ ಗೊತ್ತಾ? ಅವಳ ಮೇಲೆ ಕಣ್ಣಿಟ್ಬಿಡ್ತಾನೆ. ಒಳ್ಳೆ ಫಿಗರು, ನೋಡೋಕ್ಕೆ ಚೆನ್ನಾಗಿದ್ದಾಳೆ ಅಂದ್ಬಿಟ್ಟು ಏನು ಮಾಡಿದ್ದಾನೆ ಅಂದರೆ, ಆಯ್ತಮ್ಮ ಅದು ಕಂಪ್ಲೇಂಟನ್ನು ನಾವು ಬರ್ಕೊತೀವಿ, ಒಂದು ಕೆಲಸ ಮಾಡು, ಇನ್ಮೇಲೆ ಏನಾದರೂ ನಿನ್ನ ಗಂಡ ಏನಾದರೂ ಕಿರಿಕಿರಿ ಕೊಟ್ಟರೆ ನನಗೆ ಈ ನಂಬರ್ ಫೋನ್ ಮಾಡು ಅಂತ ತನ್ನ ನಂಬರ್ ಕೊಟ್ಟಿದ್ದಾನೆ. ಮತ್ತು ಅವಳ ನಂಬರನ್ನು ಕೂಡ ಪಡೆದುಕೊಂಡಿದ್ದಾನೆ. ಅಷ್ಟಕ್ಕೆ ಅದು ಅಲ್ಲಿಗೆ ನಿಂತು ಹೋಗಿಲ್ಲ. ಇದು ಒಬ್ಬ ಇನ್ಸ್ಪೆಕ್ಟರ್ ಅಥವಾ ಒಬ್ಬ ಸಾಮಾನ್ಯ ಪ್ರಜೆಯ ಒಂದು ರಿಲೇಷನ್ ಅಲ್ಲ ಸ್ನೇಹಿತರೆ. ಇವನೇನು ಮಾಡಿದ್ದಾನೆಂದರೆ, ಅವಳನ್ನು ನೋಡಿದ ತಕ್ಷಣ ಅವಳ ಮೇಲೆ ಕಣ್ಣು ಬಿದ್ದಿದೆ, ಅವಳ ಬಾಡಿ ಮೇಲೆ ಕಣ್ಣು ಬಿದ್ದಿದೆ ಇವನಿಗೆ. ಅದಕ್ಕೆ ಇವನೇನು ಮಾಡಿದ್ದಾನೆಂದರೆ, ಅವಳ ನಂಬರ್ ತೊಗೊಂಡ್ಬಿಟ್ಟು 1 ವಾರ ಸುಮ್ಮನೆ ಇದ್ದಾನೆ. ಆಮೇಲೆ 1 ವಾರ ಆದಮೇಲೆ ಇವನೇ ಮೆಸೇಜ್ ಕಳಿಸಿದ್ದಾನೆ, ಏನಮ್ಮ ಹೇಗಿದೆಯಾ, ಏನು ಸಮಾಚಾರ, ಏನು ಗಂಡ ನಿನ್ಗೆ ಹೊಡಿತಾ ಇದ್ದಾನ, ಬಡಿತಾ ಇದ್ದಾನಂತ. ಅದಕ್ಕೆ ಅವಳು ರಿಪ್ಲೈ ಮಾಡಿದ್ದಾಳೆ,